ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕಿತ್ತ ಆರ್ಎಸ್ಎಸ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕಮಲ ಪಡೆಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗಿದೆ. ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕಿತ್ತ ಆರ್ಎಸ್ಎಸ್. ಕಮಲ ಪಡೆ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟ ಬಿಜೆಪಿಯ ವಿರುದ್ಧ ಆರ್ಎಸ್ಎಸ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಂಘದ ಕುರಿತು ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವ ಪ್ರಿಯಾಂಕ್ ಖರ್ಗೆ, ಈ ಹಿನ್ನೆಲೆ ಕಾಂಗ್ರೆಸ್ಗೆ ತಿರುಗೇಟು ಕೊಡ್ತಾ ಇರುವ ಕಮಲ ಪಡೆ. ಈ ವಿಚಾರಕ್ಕೆ ಬಿಜೆಪಿ ಮೇಲೆಯೇ ಆರ್ಎಸ್ಎಸ್ ಗರಂ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಆರ್ಎಸ್ಎಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕ್ತಾ ಆರ್ಎಸ್ಎಸ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಮಲ ಪಡೆಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟ ಬಿಜೆಪಿಯ ವಿರುದ್ಧ ಆರ್ಎಸ್ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಂಘದ ಕುರಿತು ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಈ ಹಿನ್ನೆಲೆ ಕಾಂಗ್ರೆಸ್ಗೆ ಕಮಲ ಪಡೆ ತಿರುಗೇಟನ್ನ ಕೊಡ್ತಾ ಇತ್ತು. ಈ ವಿಚಾರಕ್ಕೆ ಬಿಜೆಪಿಯ ಮೇಲೆ ಈಗ ಆರ್ಎಸ್ಎಸ್ ಗರಂ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಆರ್ಎಸ್ಎಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಏನೀಗ ಕಾಂಗ್ರೆಸ್ ಸರ್ಕಾರ ಒಂದು ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳಾಗಿರಬಹುದು ಅಥವಾ ಪಥಸಂಚಲನ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಅಂತ ಈಗ ಒಂದು ಹೊಸ ನಿಯಮವನ್ನ ಜಾರಿ ಮಾಡಿದೆ. ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ಬಂದಾಕ್ಷಣ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಇದರ ಜೊತೆಗೆ ಏನು ನಿರ್ಬಂಧವನ್ನು ವಿಧಿಸಬೇಕು ಅಂತ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇತ್ತು, ಅದರ ವಿರುದ್ಧವಾಗಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಹೊಸ ನಿಯಮವನ್ನು ಕೂಡ ಜಾರಿ ಮಾಡಿದೆ. ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ. ಈ ಒಂದು ವಿಚಾರಕ್ಕೂ ಕೂಡ ಬಿಜೆಪಿಯವರು ಫುಲ್ ಗರಂ ಆಗಿದ್ರು, ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ರು. ಆದ್ರೆ ಈಗ ಆರ್ಎಸ್ಎಸ್ ಸ್ವಯಂ ಸೇವಕ ಸಂಘ ಫುಲ್ ಗರಂ ಆಗಿದೆ ಬಿಜೆಪಿ ವಿರುದ್ಧ. ನೀವು ಬಿಜೆಪಿ ವಕ್ತಾರರೋ ಇಲ್ಲ ಸಂಘದ ವಕ್ತಾರರೋ, ಸಂಘದ ಬಗ್ಗೆ ಮಾತನಾಡಲು ನೀವ್ಯಾರು ಅಂತ ಗರಂ ಆಗಿದ್ದಾರೆ. ಸಂಘದಿಂದ ನಿಮಗೆ ಸೂಚನೆ ಬಂದಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆರ್ಎಸ್ಎಸ್ ನವರು. ಬಿಜೆಪಿ ನಡೆಗೆ ಗರಂ ಆಗಿರುವ ಆರ್ಎಸ್ಎಸ್ ನ ಪ್ರಮುಖರು, ಸರ್ಕಾರ ಏನ್ ಮಾಡುತ್ತಾ ಮಾಡ್ಲಿ, ಸಂಘ ಗಮನಿಸುತ್ತೆ, ನೀವ್ಯಾಕೆ ಎಂಟ್ರಿ ಕೊಡ್ತೀರಾ ಅಂತ ಕೇಳಿದ್ದಾರೆ. ನಮ್ಮ ಸಂಘದ ಪರ ವಕಾಲತ್ತಿಗೆ ಯಾರು ಮಾತನಾಡುವಂತಿಲ್ಲ ಅಂತ ತಾಕೀತನ್ನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಸಂಘ ಇದನ್ನೆಲ್ಲ ಗಮನಿಸಿದೆ ಅಂತ ಆರ್ಎಸ್ಎಸ್ ಹೇಳಿದೆ. ಸಮರ್ಥವಾಗಿ ಎದುರಿಸುವ ಶಕ್ತಿ ಆರ್ಎಸ್ಎಸ್ ಸಂಘಕ್ಕಿದೆ, ಬೇರೆ ಯಾರ ಬೆಂಬಲವೂ ಬೇಕಿಲ್ಲ. ಆರ್ಎಸ್ಎಸ್ ಏಟಿಗೆ ಸೈಲೆಂಟ್ ಆಗಿದೆ ಕಮಲ ಪಡೆ. ಈ ವಿಚಾರವಾಗಿ ಚರ್ಚೆ ಮಾಡದಿರಲು ಬಿಜೆಪಿ ತೀರ್ಮಾನವನ್ನ ಮಾಡಿಕೊಂಡಿದೆ. ಯಾರಾದ್ರೂ ಕೇಳಿದ್ರೆ ಮಾತ್ರ ಉತ್ತರ ನೀಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ನೀವು ಬಿಜೆಪಿಯಲ್ಲಿ ಕೆಲಸ ಮಾಡ್ತಿರೋರು, ಬಿಜೆಪಿ ವಕ್ತಾರರು, ಸಂಘದ ವಕ್ತಾರರಲ್ವಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದೆ ಆರ್ಎಸ್ಎಸ್. ಸಂಘದ ಬಗ್ಗೆ ಮಾತನಾಡಲು ನೀವ್ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಸಂಘದಿಂದ ನಿಮಗೇನಾದ್ರು ಸೂಚನೆ ಬಂದಿದ್ಯಾ ಅಂತ ಬಿಜೆಪಿ ನಡೆಗೆ ಆರ್ಎಸ್ಎಸ್ನ ಪ್ರಮುಖರು ಫುಲ್ ಗರಂ ಆಗಿದ್ದಾರೆ. ನಮ್ಮ ಸಂಘವನ್ನ ಯಾವ ರೀತಿ ಉಳಿಸ್ಕೋಬೇಕು, ಸಂಘದ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ನಾವು ಯಾವ ರೀತಿ ಅವರಿಗೆ ಉತ್ತರ ಕೊಡಬೇಕು, ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಯಾರ ವಕಾಲತ್ತು ಕೂಡ ನಮಗೆ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಈಗ ಆರ್ಎಸ್ಎಸ್ ಸಮರವನ್ನ ಸಾರಿದೆ ಅಂತ ಹೇಳಬಹುದು.